ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮ ರಮೇಶ್ ಸರ್ ಮಾಡುವ ನಮಸ್ಕಾರಗಳು. ಮುಖ್ಯವಾಗಿ ನಮ್ಮ ಟೀಚಿಂಗ್ ಕ್ಯಾಟಗರಿಗೆ ಸಂಬಂಧಪಟ್ಟಂಗೆ GPT, HSTR ಮತ್ತು PSTRಗೆ ಸಂಬಂಧಪಟ್ಟಂಗೆ ಕೆಲವೊಂದಿಷ್ಟು ವಿಚಾರಗಳನ್ನು ಕೇಳ್ತಾ ಇದ್ರಿ. ಡಿಸ್ಕ್ರಿಪ್ಟಿವ್ ತೆಗಿತಾರ, ಆಮೇಲೆ ಪರ್ ಸಬ್ಜೆಕ್ಟ್ 50 ಅನ್ನುವಂಥದ್ದು ಅದನ್ನು ತೆಗೆದಾಕಿ ಏನಪ್ಪ ಅಂದ್ರೆ ಓವರ್ ಆಲ್ ಮಾಡ್ತಾರೆ ಅನ್ನುವಂಥದ್ದು. ಸೊ ಇಲಾಖೆಯಿಂದ ಕೆಲವೊಂದಿಷ್ಟು ಮಾಹಿತಿಗಳು ಬಂದಿರುವಂಥದ್ದು ಈಗಾಗಲೇ ನಿಮಗೂ ಕೂಡ ತಿಳಿದದ. ಸೊ ಒಂದೇನಂದ್ರೆ ಅಥೆಂಟಿಕ್ ಆಗಿ ಎಲ್ಲವೂ ಕೂಡ ಗೊತ್ತಾಗಬೇಕು ಅಂತಂದ್ರೆ ಇಷ್ಟರಲ್ಲೇ ನೋಟಿಫಿಕೇಶನ್ ಹೊರಡಿಸಲಾಗ್ತದಂತ ಮಾತು ಕೂಡ ಕೇಳಿ ಬರ್ತಾ ಇದೆ. ಸೊ ಹಾಗಾಗಿ C&R ರೂಲ್ಸ್ ಫೈನಲ್ ಕೂಡ ಬರ್ತೈತಿ ಮತ್ತು ಸದ್ಯದರಲ್ಲೇ ನೋಟಿಫಿಕೇಶನ್ ಕೂಡ ಆಗುತ್ತೆ. ಸೊ ಅಲ್ಲಿ ತನಕ ಸ್ವಲ್ಪ ವೇಟ್ ಮಾಡ್ತಾ ಇರಿ ಮತ್ತು ಏನು ನಿಮ್ಮ ಪ್ರಿಪ್ರೇಷನ್ ಐತಿ ಅದನ್ನು ಮಾತ್ರ ಕಂಟಿನ್ಯೂ ಹಂಗೆ ಇಟ್ಕೊತ ಹೋಗ್ರಿ. ಸೊ ಮುಖ್ಯವಾಗಿ ನಿಮ್ಗೆ ಗೊತ್ತಿದೆ, ನಮ್ಮ ಟೀಚಿಂಗ್ ಕ್ಯಾಟಗರಿ ಒಳಗೆ ಒಂದ್ಸಲ ನೋಟಿಫಿಕೇಶನ್ ಆಯಿತು ಅಂದ್ರೆ ಭಾಳ ದಿವಸ ಟೈಮ್ ಕೊಡೋಂಗಿಲ್ಲ. ಹಬ್ಬ ಅಂದ್ರೆ ನಿಮಗೆ 2 ತಿಂಗಳು ಜಾಸ್ತಿ ಆಗ್ತದೆ. ಯಾವಾಗ ಒಂದು ಕಾಲ್ ಫಾರ್ಮ್ ಆಗುತ್ತೆ ಅಲ್ಲಿಂದ ಹಿಡ್ಕೊಂಡು ಎಕ್ಸಾಮ್ವರೆಗೆ ಅಂತಂದ್ರೆ 2 ತಿಂಗಳೊಳಗೆ ಮುಗಿದೋಗ್ಬಿಡ್ತೈತಿ. TT ಎಲ್ಲ ನೋಡಿರ್ತೀರಿ, TT ಲಾಸ್ಟ್ ಟೈಮ್ ಕೊಟ್ಟಾಗ 50-55 ದಿವಸ ಅಷ್ಟೇ ಇತ್ತು. ಸೊ ಹಾಗಾಗಿ ನೀವು ಮಾತ್ರ ನಿಮ್ಮ ಪ್ರಿಪ್ರೇಷನ್ ಮಾತ್ರ ಚೆನ್ನಾಗಿ ಇಟ್ಕೊಳ್ಳಿ, ಚೆನ್ನಾಗಿ ಓದ್ತಾ ಬನ್ನಿರಿ. ಮುಖ್ಯವಾಗಿ 6ರಿಂದ 10ನೇ ತರಗತಿ +2 PUCದು ಅಲ್ಲಿ ತನಕ ಕವರ್ ಮಾಡಿ. ಯಾರು HSTR GPSTR ಅವರು, ಇನ್ನು PSTR ಅವರು ಕೂಡ ಏನಪ್ಪ ಅಂದ್ರೆ ಮುಖ್ಯವಾಗಿ ಅಲ್ಲಿರುವಂಥ ವಿಷಯಗಳು ಏನು ಹಿಂದಿತ್ತು ಅದರಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆಗಳಾಗ್ಬೋದು ಅಷ್ಟೇ. ಸೊ ಏನಿದಾವೆ ಅವುಗಳನ್ನು ಓದ್ಕೊಡ್ರಿ. ಇನ್ನು ಡಿಸ್ಕ್ರಿಪ್ಟಿವ್ ತೆಗೆದಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಕೇಳಿಬರ್ತದೆ, ಅದನ್ನೇ ಹೇಳಿದಿಲ್ಲ. ಅಥೆಂಟಿಕ್ ಅಂತ ಬಂದಾಗ C&R ರೂಲ್ಸ್ ಫೈನಲ್ ಆಗಿ ನಮ್ಮ ಕೈಗೆ ಸಿಕ್ತು ಅಂತಂದ್ರೆ ಸೊ ಅದನ್ನು ನಾವು ಸಂಪೂರ್ಣವಾಗಿ ಒಪ್ಕೋಬೋದು. ಅದ್ರ ಜೊತೆಗೆ ಈಗಾಗಲೇ ನೋಟಿಫಿಕೇಶನ್ ಕೂಡ ಬೇಗ ಆಗತ್ತೆ ಅನ್ನುವಂಥ ಮಾಹಿತಿಗಳು ಕೂಡ ಕೇಳಿ ಬಂದಿದ್ದಾವೆ. ಸೊ ಏನೇ ಆದರೂ ಕೂಡ ಒಳ್ಳೆಯದೇ ಆಗತ್ತೆ. ಸೊ ಒಳ್ಳೆಯದು ಆಗಲಿ ಅನ್ನುವಂಥ ಆಶ್ವಾಸನೆ ನಮಗೂ ಕೂಡ ಇದ್ದೇ ಇರ್ತದೆ. ಸೊ ಒಟ್ಟಿನಲ್ಲಿ ನಿಮ್ಮ ಪ್ರಿಪ್ರೇಷನ್ ಮಾತ್ರ ಚೆನ್ನಾಗಿಟ್ಕೊಳ್ಳಿ. ಈ ಸಲ ಸಿಕ್ಕಂಥ ಅವಕಾಶ ಮತ್ತು ಯಾವತ್ತೂ ಕೂಡ ಸಿಗಲ್ಲ. ಇದರಲ್ಲೇ ಸುಮಾರು ಜನದ್ದು ಒಂದು ಏಜ್ ಕೂಡ ಹೋಗ್ಬಿಡ್ತದೆ. ಇನ್ನು ಸುಮಾರು ಜನ ಕೇಳ್ತಾ ಇದ್ರಿ ಏಜ್ ರಿಲ್ಯಾಕ್ಸೇಷನ್ಸ್ ಬಗ್ಗೆ. ಫಸ್ಟ್ ಟೈಮ್ ಅದು C&R ರೂಲ್ಸ್ ಬಂದಾಗ ನಾನು ಹೇಳಿದ್ದೆ, ಅದರಲ್ಲಿ ಏನಪ್ಪ ಅಂದ್ರೆ ಜಸ್ಟ್ ಅವ್ರು ಮಾಹಿತಿಯನ್ನು ಕೊಟ್ಟರೆ, ಆದರೆ ಅದ್ರೊಳಗೆ ಈ ಏಜ್ ರಿಲ್ಯಾಕ್ಸೇಷನ್ 5 ವರ್ಷದ ಏನೈತೆ ಅದನ್ನು ಆ್ಯಡ್ ಮಾಡಿಲ್ಲ ಅಂತೇಳಿ ಅದು ಕೂಡ ಆ್ಯಡ್ ಮಾಡಿಕೊಂಡು ಕೊಡ್ಬೋದಾಗಿರ್ತೈತಿ. ಸೊ ಒಟ್ಟಾರೆ ನಿಮ್ಮ ಪ್ರಿಪ್ರೇಷನ್ ಏನಿದೆ ಅದನ್ನು ಚೆನ್ನಾಗಿಟ್ಕೊಳ್ಳಿ. ಆ್ಯಂಡ್ ಒನ್ ಮೋರ್ ಥಿಂಗು, ನಿಮ್ಮ ರಮೇಶ್ ಅಕಾಡೆಮಿ ಆ್ಯಪ್ ಒಳಗೂ ಕೂಡ ಏನಪ್ಪ ಅಂದ್ರೆ ಈ HSTR ಆಗಲಿ, GPSTR ಮತ್ತು PSTRಗೆ ಸಂಬಂಧಿಸಿದಂಥ ಬ್ಯಾಚ್ ಕೋರ್ಸ್ಗಳು ಇದ್ದಾವೆ. ಸೊ ಅವುಗಳಿಗೂ ಕೂಡ ಹೋಗಿ ನೀವು ಜಾಯಿನ್ ಆಗ್ಬೋದು. ಸದ್ಯ MCQs ಬ್ಯಾಚ್ ಕೋರ್ಸು ಲೈವ್ ನಡೀತಾ ಇದೆ. ಕಂಪ್ಲೀಟಾಗಿ ಪೇಪರ್ 1 ಮತ್ತು ಪೇಪರ್ 2ಗೆ ಸಂಬಂಧಪಟ್ಟಂಗೆ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂಗೆ ಚಾಪ್ಟರ್ ವೈಸು ಲೈವ್ ಕ್ಲಾಸಸ್ಗಳು ಅಂದರೆ MCQs, ಅದ್ರ ಜೊತೆಗೆ ಆ ಕ್ಲಾಸ್ ಮುಗಿದ್ಮೇಲೆ ಅಲ್ಲೇ ಏನು ಮಾಡಿರ್ತೀವಿ ನಾವು ಟೆಸ್ಟನ್ನು ಕೂಡ ಹಾಕಿರ್ತೀವಿ. ಸೊ ನಂಬರ್ ಆಫ್ ಟೈಮ್ ಎಷ್ಟು ಬೇಕಾದಷ್ಟು ಸಲ ನೀವೇನಪ್ಪ ಅಂದ್ರೆ ಪ್ರಾಕ್ಟೀಸ್ ಮಾಡ್ಕೋಬೋದಾಗಿರ್ತೈತಿ. ಓಕೆ, ಸೊ ಇದರ ಸದುಪಯೋಗ ಪಡ್ಕೊಳ್ಳಿ. ಮತ್ತು ಥಿಯರಿ ಬ್ಯಾಚ್ ಕೋರ್ಸ್ಗಳು ಕೂಡ ಏನಪ್ಪ ಅಂದ್ರೆ ಇದಾವೆ, ಅವುಗಳನ್ನು ಕೂಡ ನೀವು ಗಮನಿಸ್ಕೋಬಹುದು. ಹೆಚ್ಚಿನ ಮಾಹಿತಿಗಾಗಿ 9845949302 ಅಥವಾ 8892090939 ಈ ನಂಬರ್ಗೆ ಕರೆ ಮಾಡಿ. ಹೆಚ್ಚಿನ ಒಂದು ಸಮಯ ಇಲ್ಲ ಸ್ನೇಹಿತರೆ, ಹಾಗಾಗಿ ಆದಷ್ಟು ಚೆನ್ನಾಗಿ ಓದ್ಕೊತ ಬನ್ನಿ. ಕ್ವಶನ್ಸ್ಗಳನ್ನು ಬಿಡಿಸಿ, ಓಲ್ಡ್ ಕ್ವಶನ್ ಬಿಡಿಸಿ, ಯಾವ ರೀತಿ ಇರುತ್ತಂತ ಮಾಹಿತಿ ನಮಗೆ ಗೊತ್ತಾಗ್ತಾ ಬರ್ತೈತಿ. ಅದ್ರ ಜೊತೆಗೆ ಹೆಚ್ಚು ಏನಂದರೆ ಟೆಕ್ಸ್ಟ್ ಬುಕ್ಸ್ಗಳು ಮಾಹಿತಿ ಇರೋದು ಅವುಗಳನ್ನು ಸರಿಯಾಗಿ ಓದ್ಕೊತ ಬನ್ನಿ. ನಾವು ಈ ಒಂದು ಟೆಕ್ಸ್ಟ್ ಬುಕ್ಸ್ನ ಇಟ್ಕೊಂಡೆ ಚಾಪ್ಟರ್ ವೈಸಿ ಸಂಭವನೀಯ ಕ್ವಶನ್ಸ್ ಏನದಾವೆ ಅವುಗಳನ್ನು ನಿಮಗೆ ಕೇಳ್ತಾ ಬರ್ತಾ ಇದ್ದೀವಿ. ಅದ್ರ ಸದುಪಯೋಗ ಪಡ್ಕೊಳ್ಳಿ. ಥ್ಯಾಂಕ್ ಯು, ಎಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು ಸ್ನೇಹಿತರೆ.